ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಅಲ್ಲಿ ಸಾಕಷ್ಟು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಅಘೋರಿಗಳು, ನಾಗಾ ಸಾಧುಗಳು, ಪ್ರಯಾಗ್ರಾಜ್ನಲ್ಲಿರೋ ಲಕ್ಸುರಿ ಟೆಂಟ್ಗಳು, ಕುಂಭಮೇಳಕ್ಕೆ ಆಗಮಿಸಿರುವ ವಿದೇಶಿಗರು, ಅಲ್ಲಿನ ವ್ಯವಸ್ಥೆ, ಹೀಗೆ ಯೂಟ್ಯೂಬರ್ಸ್, ನ್ಯೂಸ್ ರಿಪೋರ್ಟರ್ಸ್ಗಳು ಕವರೇಜ್ ಮಾಡ್ತಾನೆ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಒಂದೊಂದು ದೃಶ್ಯವು ಸನಾತನ ಧರ್ಮದ ಮಹತ್ವವನ್ನ ಸಾರಿ ಸಾರಿ ಹೇಳ್ತಾ ಇದೆ. ಲಕ್ಷಾಂತರ ಸಾಧು ಸನ್ಯಾಸಿಗಳಿಂದ ಪುಣ್ಯ ಭೂಮಿಯಾಗಿರುವ ಪ್ರಯಾಗ್ರಾಜ್ನಲ್ಲಿ ಇದೀಗ ಒಬ್ಬ ಸಾಮಾನ್ಯ ಹುಡುಗಿ ಇಂದು ದೇಶದ ಗಮನ ಸೆಳೆದಿದ್ದಾಳೆ. ಮೊನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವ ಹೆಸರಿದು. ಕುಂಭಮೇಳದಲ್ಲಿ ಲಕ್ಷಾಂತರ ಜನರ ಕಣ್ಣು ಸೆಳೆದ ಸುಂದರಿ ಈಕೆ. ದಿನ ಬೆಳಗಾಗುವುದರಲ್ಲಿ ಈ ಹುಡುಗಿ ನ್ಯಾಷನಲ್ ಕ್ರಶ್ ಆಗಿದ್ದಾಳೆ. ಹೌದು, ಮೊನಾಲಿಸಾ ಈಗ ಇಂಟರ್ನ್ಯಾಷನಲ್ ಸೆನ್ಸೇಷನ್. ಈ ಹೆಣ್ಮಗಳು ತನ್ನ ಸೌಂದರ್ಯದಿಂದಾಗಿ ಈಗ ದಿನ ಬೆಳಗಾಗೋದ್ರಲ್ಲಿ ಸೆಲೆಬ್ರಿಟಿಗಳಿಗಿಂತಲೂ ಹೆಚ್ಚು ಗಮನ ಸೆಳೆದಿದ್ದಾಳೆ. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಾ ಇರುವ ಈ ಹುಡುಗಿಯ ಫೋಟೋಗಳು, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಈ ಹುಡುಗಿ ಫೇಮಸ್ ಆಗ್ತಾ ಇದ್ದಂತೆ ಈಗ ಸಾಕಷ್ಟು ಕ್ಯಾಮ್ರಾಗಳು ಆಕೆಯನ್ನ ಹಿಂಬಾಲಿಸುತ್ತಿವೆ. ಈಗ ಈಕೆಗಿರುವ ಕ್ರೇಜ್ ನೋಡಿದ್ರೆ ಬಾಲಿವುಡ್ ನಿರ್ದೇಶಕರು ಬಂದು ನಮ್ಮ ಸಿನಿಮಾದಲ್ಲಿ ನಟಿಸ್ತೀಯಮ್ಮ ಅಂತ ಕೇಳಿದ್ರೂ ಆಶ್ಚರ್ಯ ಇಲ್ಲ. ಯಾಕಂತಂದ್ರೆ ಈಕೆ ಅಷ್ಟೊಂದು ರೂಪವತಿಯಾಗಿದ್ದಾಳೆ. ಈಕೆಯನ್ನ ನೋಡಿದವರು ಹೆಣ್ಣಂದ್ರೆ ಹೀಗಿರಬೇಕು ಅನ್ನುವಂತಿದೆ ಈಕೆಯ ರೂಪ, ಕಣ್ಣು ಮತ್ತು ಅವಳ ಸ್ಮೈಲ್. ಅದರಲ್ಲೂ ಈಕೆಯ ಕಣ್ಣುಗಳು ಎಲ್ಲರನ್ನ ಆಕರ್ಷಿಸ್ತಾಗಿದೆ. ಐಶ್ವರ್ಯ ರೈ ಸುಂದರಿಯಂತ ಕರೆಸಿಕೊಂಡಿದ್ದು ಅವರ ಆ ನೀಲಿ ಕಣ್ಣುಗಳಿಂದ. ಆ ಕಣ್ಣುಗಳೇ ಅವರನ್ನ ವಿಶ್ವ ಸುಂದರಿಯನ್ನಾಗಿಸಿತು. ಸಿನಿ ಕ್ಷೇತ್ರದಲ್ಲಿ ಅಷ್ಟೊಂದು ಜನಪ್ರಿಯತೆ ತಂದುಕೊಡಿತು. ಇದೀಗ ಅವರ ಬಳಿಕ ಭಾರತೀಯರು ಅತಿ ಹೆಚ್ಚು ಇಷ್ಟಪಡ್ತಾ ಇದ್ದದ್ದು ಈ ಸಾಮಾನ್ಯ ಹೆಣ್ಣು ಮಗಳ ಕಣ್ಣನ್ನೇ ಅನ್ಸುತ್ತೆ. ಈಕೆ ಕಮಲದಂತಹ ಆಕರ್ಷಕ ಕಣ್ಣುಗಳ ಒಡತಿ. ಗೋಧಿ ಬಣ್ಣದ ಈ ಸುಂದರಿಯ ತುಟಿಯಲ್ಲಿ ಕಿರುನಗೆ, ಮೈಮೇಲೆ ಕೆಲ ಮಾಲೆಗಳು, ಹಣೆಯಲ್ಲಿ ಚಿಕ್ಕ ಬೊಟ್ಟು. ತುಂಬಾನೇ ಸರಳ ಅಲಂಕಾರದಲ್ಲಿರುವ ಈ ಮೊನಾಲಿಸಾ ಇದೀಗ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಪ್ರಯಾಗ್ರಾಜ್ನಲ್ಲಿರೋ ರುದ್ರಾಕ್ಷಿ ಮಾಲೆ, ಮಣಿಮಾಲೆ ಮಾರಲು ಬಂದಿರುವ ಯುವತಿ. ಈ ರೀತಿ ಕಾರ್ಯಕ್ರಮ ನಡೆಯುವಾಗ ಅಲ್ಲಿಗೆ ಹೋಗಿ ವಸ್ತುಗಳನ್ನ ಮಾರಿ ಜೀವನ ನಡೆಸ್ತಿರ್ತಾರೆ. ಕುಂಭಮೇಳ ನಡೆಯುತ್ತಿರುವಾಗ ವ್ಯಾಪಾರಕ್ಕೆ ಈಕೆ ತನ್ನ ಬಳಗದ ಜೊತೆ ಇಂದೋರ್ಗೆ ಬಂದಿದ್ದಾಳೆ. ಮಣಿಮಾಲೆ ಮಾರುತ್ತಿರುವ ಈಕೆಯ ಕಣ್ಣುಗಳು ಅಲ್ಲಿಗೆ ಹೋದಂತಹ ಕ್ಯಾಮರಾಮನ್ ಗಮನ ಸೆಳೆದಿತ್ತು. ಈಕೆಯನ್ನ ಮಾತನಾಡಿಸಿ ಕೆಲ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೇ ತಡ 24 ಗಂಟೆಯೊಳಗೆ ನ್ಯಾಷನಲ್ ಕ್ರಶ್ ಆಗಿದ್ದಾಳೆ. ಇವರದ್ದು ಮಧ್ಯಪ್ರದೇಶದ ಇಂದೋರಂತೆ. ಯುವತಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಆಕೆಯ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವ ಈಕೆಯನ್ನ ಹಾಲಿವುಡ್ ನಟಿ ಏಂಜೆಲಿನಾ ಜಾಲಿಗೆ ಹೋಲಿಕೆ ಮಾಡ್ತಿದ್ದಾರೆ. ಅಲ್ಲದೆ ಕ್ರಶ್ ಆಫ್ ಇಂಡಿಯಾ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಮುದ್ದು ಮತ್ತು ಮುಗ್ಧ ಯುವತಿ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಳ್ಳುತ್ತಾಗಿದೆ. ಈಕೆಯ ಫೋಟೋಗಳು ವೈರಲ್ ಆಗಿದ್ದೇ ತಡ ಈಕೆ ಕಣ್ಣಿಗೆ ಬಿದ್ದ ತಕ್ಷಣ ಆಕೆಯ ಫೋಟೋಗಳನ್ನ ಕ್ಲಿಕ್ಕಿಸುತ್ತಿದ್ದಾರೆ. ಯೂಟ್ಯೂಬರ್ಸ್, ವಿಡಿಯೋ ಚಾನಲ್ ಎಡಿಟರ್ಸ್ ಮತ್ತು ರಿಪೋರ್ಟರ್ಸ್ ಈಕೆಯ ಹಿಂದೆ ಬಿದ್ದಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಯಾರನ್ನ ಬೇಕಾದರೂ ಸೆಲೆಬ್ರಿಟಿ ಮಾಡುತ್ತೆ, ಆದರೆ ಜಾಗೃತಿ ವಹಿಸದೆ ಹೋದ್ರೆ ಬದುಕೆ ಹಾಳಾಗತ್ತೆ. ಆಕೆ ಪಾಪ ತನ್ನ ಪಾಡಿಗೆ ತಾನು ಸರಮಾರ್ತಾ ಖುಷಿಯ ಜೀವನ ನಡೆಸ್ತಾ ಇದ್ಲು. ಈಗ ಸಡನ್ ಬಂದ ಜನಪ್ರಿಯತೆ ಖಂಡಿತ ಆಕೆಯ ಖುಷಿ ಜೊತೆಗೆ ಕಿರಿಕಿರಿ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಮಣಿಮಾಲೆ ಮಾರುವುದಕ್ಕಿಂತ ಈಗ ಆಕೆಯನ್ನ ಮಾತನಾಡಿಸುವವರಿಗೆ ಉತ್ತರಿಸೋದೇ ದೊಡ್ಡ ಕೆಲಸವಾಗಿದೆ. ಅಲ್ಲದೆ ಮಣಿಹಾರ ತೆಗೆದುಕೊಳ್ಳೋ ಬದಲು ಆಕೆಯೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ತಾಗಿದ್ದಾರೆ. ಆದರೆ ಯಾರೂ ಕೂಡ ಮನಿಯನ್ನ ತೆಗೆದುಕೊಳ್ತಾಗಿಲ್ವಂತೆ. ಹೀಗಾಗಿ ಮೊನಾಲಿಸಾ ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ರುದ್ರಾಕ್ಷಿ ಮಣಿಗಳನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇವರ ಕಣ್ಣುಗಳು ಮಾತ್ರ ಅದಕ್ಕೆ ಸ್ಪಂದಿಸ್ತಾಗಿಲ್ಲ. ಯಾಕಂದ್ರೆ ಜನ ಇವರ ಕಣ್ಣುಗಳನ್ನ ನೋಡಿದ ತಕ್ಷಣ ಇವರೇ ಆ ಮೊನಾಲಿಸಾ ಅಂತ ಗುರುತಿಸ್ತಾಗಿದ್ದಾರೆ. ಹಲವರಂತೂ ಗಂಗೆಯಲ್ಲಿ ಮುಳುಗಿ ಹೋಗಿ ಬಂದ ನಂತರ ಆಕೆಯ ಕಂಗಳಲ್ಲಿ ಮುಳುಗಿ ಹಲವರಂತೂ ಗಂಗೆಯಲ್ಲಿ ಮುಳುಗಿ ಹೋದವರಿಗಿಂತ ಆಕೆಯ ಕಂಗಳಲ್ಲಿ ಮುಳುಗಿ ಹೋದವರೇ ಹೆಚ್ಚು ಎಂದು ನೆಟ್ಟಿಗರು ಪ್ರತಿಕ್ರಿಯಿಸುತ್ತಿದ್ದಾರೆ. ಆಕೆಯ ಕಣ್ಣುಗಳಿಗೆ ಮಾರು ಹೋದ ಬಹುತೇಕರು ಸಹಜ ಸುಂದರಿಯಂತ ಹೇಳ್ಕೊಳ್ಳುತ್ತಿದ್ದಾರೆ. ಈಕೆಯ ಅಂದಕ್ಕೆ ಯಾವ ಹೀರೋಯಿನ್ ಕೂಡ ಸಾಟಿಯಾಗುವುದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಎಲ್ಲರನ್ನ ಖುಷಿ ಖುಷಿಯಿಂದ ನಗನಗಿಸ್ತಾರೆ. ಮಾತಾಡಿಸ್ತಾ ಇರುವಂತಹ ಈಕೆಯ ಅಂದಕ್ಕೆ ನಾವು ಕಳೆದು ಹೋಗಿದ್ದೇವೆ ಅಂತ ನೆಟ್ಟಿಗರು ಹೇಳುತ್ತಿದ್ದಾರೆ. ಇನ್ನು ಜನಸಂದಣಿ ಹೆಚ್ಚಾಗ್ತಾ ಇದ್ದಂತೆ ಕಿರಿಕಿರಿ ಉಂಟಾಗಿದ್ದು ಮೊನಾಲಿಸಾ ಫುಲ್ ಕೋಪ ಮಾಡಿಕೊಂಡಿದ್ದಾರೆ. ಅದರಲ್ಲೂ ವಿಡಿಯೋ ಮಾಡ್ಕೊಳ್ತಾ ಇದ್ದವರ ಮೊಬೈಲ್ ಅನ್ನ ಕಿತ್ತು ಬಿಸಾಕಿದ್ದಾರೆ. ಅದೇನೇ ಆಗ್ಲಿ, ಇಷ್ಟು ದಿನ ಮಣಿಗಳನ್ನ ಮಾರಿ ಜೀವನ ಸಾಗಿಸ್ತಾ ಇದ್ದ ಈ ಮೊನಾಲಿಸಾ ಇದೀಗ ನ್ಯಾಷನಲ್ ಕ್ರಶ್ ಆಗಿದ್ದು
ಜನರು ಅವರನ್ನ ಗುರುತಿಸಿ ಮಾತನಾಡಿಸ್ತಾಗಿದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ಹವಾ ಶುರುವಾಗಿದೆ. ಕಮಲದಂತಹ ಆಕರ್ಷಕ ಕಣ್ಣುಗಳ ಒಡತಿ, ಗೋಧಿ ಬಣ್ಣದ ಈ ಸುಂದರಿಯ ತುಟಿಯಲ್ಲಿ ಕಿರುನಗೆ, ಮೈ ಮೇಲೆ ಕೆಲ ಮಾಲೆಗಳು, ಹಣೆಯಲ್ಲಿ ಚಿಕ್ಕ ಬೊಟ್ಟು, ತುಂಬಾನೇ ಸರಳ ಅಲಂಕಾರದಲ್ಲಿರುವ ಈ ಮೊನಾಲಿಸಾ ಇದೀಗ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಪ್ರಯಾಗ್ರಾಜ್ನಲ್ಲಿರೋ ರುದ್ರಾಕ್ಷಿ ಮಾಲೆ, ಮಣಿಮಾಲೆ ಮಾರಲು ಬಂದಿರುವ ಯುವತಿ ಈ ರೀತಿ ಕಾರ್ಯಕ್ರಮ ನಡೆಯುವಾಗ ಅಲ್ಲಿಗೆ ಹೋಗಿ ವಸ್ತುಗಳನ್ನ ಮಾರಿ ಜೀವನ ನಡೆಸ್ತಿರ್ತಾರೆ. ಕುಂಭಮೇಳ ನಡೆಯುತ್ತಿರುವಾಗ ವ್ಯಾಪಾರಕ್ಕೆ ಈಕೆ ತನ್ನ ಬಳಗದ ಜೊತೆ ಇಂದೋರ್ಗೆ ಬಂದಿದ್ದಾಳೆ. ಮಣಿಮಾಲೆ ಮಾರುತ್ತಿರುವ ಈಕೆಯ ಕಣ್ಣುಗಳು ಅಲ್ಲಿಗೆ ಹೋದಂತಹ ಕ್ಯಾಮರಾಮನ್ ಗಮನ ಸೆಳೆದಿತ್ತು. ಈಕೆಯನ್ನ ಮಾತನಾಡಿಸಿ ಕೆಲ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೇ ತಡ 24 ಗಂಟೆಯೊಳಗೆ ನ್ಯಾಷನಲ್ ಕ್ರಶ್ ಆಗಿದ್ದಾಳೆ. ಇವರದ್ದು ಮಧ್ಯಪ್ರದೇಶದ ಇಂದೋರಂತೆ. ಯುವತಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಆಕೆಯ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವ ಈಕೆಯನ್ನ ಹಾಲಿವುಡ್ ನಟಿ ಎಂಜೆಲಿನಾ ಜಾಲಿಗೆ ಹೋಲಿಕೆ ಮಾಡ್ತಿದ್ದಾರೆ. ಅಲ್ಲದೆ ಕ್ರಶ್ ಆಫ್ ಇಂಡಿಯಾ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಮುದ್ದು ಮತ್ತು ಮುಗ್ಧ ಯುವತಿ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಳ್ಳುತ್ತಾಗಿದೆ. ಈಕೆಯ ಫೋಟೋಗಳು ವೈರಲ್ ಆಗಿದ್ದೇ ತಡ ಈಕೆ ಕಣ್ಣಿಗೆ ಬಿದ್ದ ತಕ್ಷಣ ಆಕೆಯ ಫೋಟೋಗಳನ್ನ ಕ್ಲಿಕ್ಕಿಸುತ್ತಿದ್ದಾರೆ. ಯೂಟ್ಯೂಬರ್ಸ್, ವಿಡಿಯೋ ಚಾನಲ್ ಎಡಿಟರ್ಸ್ ಮತ್ತು ರಿಪೋರ್ಟರ್ಸ್ ಈಕೆಯ ಹಿಂದೆ ಬಿದ್ದಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಯಾರನ್ನ ಬೇಕಾದರೂ ಸೆಲೆಬ್ರಿಟಿ ಮಾಡುತ್ತೆ, ಆದರೆ ಜಾಗೃತಿ ವಹಿಸದೆ ಹೋದ್ರೆ ಬದುಕೆ ಹಾಳಾಗತ್ತೆ. ಆಕೆ ಪಾಪ ತನ್ನ ಪಾಡಿಗೆ ತಾನು ಸರಮಾರ್ತಾ ಖುಷಿಯ ಜೀವನ ನಡೆಸ್ತಾಗಿದ್ಲು. ಈಗ ಸಡನ್ ಬಂದ ಜನಪ್ರಿಯತೆ ಖಂಡಿತ ಆಕೆಯ ಖುಷಿ ಜೊತೆಗೆ ಕಿರಿಕಿರಿ ಉಂಟು ಮಾಡಲಾಗಿದೆ. ಯಾಕಂದ್ರೆ ಮಣಿಮಾಲೆ ಮಾರುವುದಕ್ಕಿಂತ ಈಗ ಆಕೆಯನ್ನ ಮಾತನಾಡಿಸುವವರಿಗೆ ಉತ್ತರಿಸೋದೇ ದೊಡ್ಡ ಕೆಲಸವಾಗಿದೆ. ಅಲ್ಲದೆ ಮಣಿಹಾರ ತೆಗೆದುಕೊಳ್ಳೋ ಬದಲು ಆಕೆಯೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ತಾಗಿದ್ದಾರೆ. ಆದರೆ ಯಾರೂ ಕೂಡ ಮನಿಯನ್ನ ತೆಗೆದುಕೊಳ್ತಾಗಿಲ್ವಂತೆ. ಹೀಗಾಗಿ ಮೊನಾಲಿಸಾ ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ರುದ್ರಾಕ್ಷಿ ಮಣಿಗಳನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇವರ ಕಣ್ಣುಗಳು ಮಾತ್ರ ಅದಕ್ಕೆ ಸ್ಪಂದಿಸ್ತಾಗಿಲ್ಲ. ಯಾಕಂದ್ರೆ ಜನ ಇವರ ಕಣ್ಣುಗಳನ್ನ ನೋಡಿದ ತಕ್ಷಣ ಇವರೇ ಆ ಮೊನಾಲಿಸಾ ಅಂತ ಗುರುತಿಸ್ತಾಗಿದ್ದಾರೆ. ಹಲವರಂತೂ ಗಂಗೆಯಲ್ಲಿ ಮುಳುಗಿ ಹೋಗಿ ಬಂದ ನಂತರ ಆಕೆಯ ಕಂಗಳಲ್ಲಿ ಮುಳುಗಿ ಹಲವರಂತೂ ಗಂಗೆಯಲ್ಲಿ ಮುಳುಗಿ ಹೋದವರಿಗಿಂತ ಆಕೆಯ ಕಂಗಳಲ್ಲಿ ಮುಳುಗಿ ಹೋದವರೇ ಹೆಚ್ಚು ಎಂದು ನೆಟ್ಟಿಗರು ಪ್ರತಿಕ್ರಿಯಿಸುತ್ತಿದ್ದಾರೆ. ಆಕೆಯ ಕಣ್ಣುಗಳಿಗೆ ಮಾರು ಹೋದ ಬಹುತೇಕರು ಸಹಜ ಸುಂದರಿಯಂತ ಹೇಳ್ಕೊಳ್ಳುತ್ತಿದ್ದಾರೆ. ಈಕೆಯ ಅಂದಕ್ಕೆ ಯಾವ ಹೀರೋಯಿನ್ ಕೂಡ ಸಾಟಿಯಾಗುವುದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಎಲ್ಲರನ್ನ ಖುಷಿ ಖುಷಿಯಿಂದ ನಗನಗಿಸ್ತಾರೆ. ಮಾತಾಡಿಸ್ತಾ ಇರುವಂತಹ ಈಕೆಯ ಅಂದಕ್ಕೆ ನಾವು ಕಳೆದು ಹೋಗಿದ್ದೇವೆ ಅಂತ ನೆಟ್ಟಿಗರು ಹೇಳ್ತಿದ್ದಾರೆ. ಇನ್ನು ಜನಸಂದಣಿ ಹೆಚ್ಚಾಗ್ತಾ ಇದ್ದಂತೆ ಕಿರಿಕಿರಿ ಉಂಟಾಗಿದ್ದು ಮೊನಾಲಿಸಾ ಫುಲ್ ಕೋಪ ಮಾಡಿಕೊಂಡಿದ್ದಾರೆ. ಅದರಲ್ಲೂ ವಿಡಿಯೋ ಮಾಡ್ಕೊಳ್ತಾ ಇದ್ದವರ ಮೊಬೈಲ್ ಅನ್ನ ಕಿತ್ತು ಬಿಸಾಕಿದ್ದಾರೆ. ಅದೇನೇ ಆಗ್ಲಿ, ಇಷ್ಟು ದಿನ ಮಣಿಗಳನ್ನ ಮಾರಿ ಜೀವನ ಸಾಗಿಸ್ತಾ ಇದ್ದ ಈ ಮೊನಾಲಿಸಾ ಇದೀಗ ನ್ಯಾಷನಲ್ ಕ್ರಶ್ ಆಗಿದ್ದು ಜನರು ಅವರನ್ನ ಗುರುತಿಸಿ ಮಾತನಾಡಿಸ್ತಾಗಿದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ಹವಾ ಶುರುವಾಗಿದೆ.